ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಕಾಯಕ ಯೋಗಿ, ಸಮತಾವಾದಿ, ಲಿಂಗವಂತ ಧರ್ಮದ ಹರಿಕಾರ, ಆದ್ಯ ವಚನಕಾರ, ನ್ಯಾಯ ನಿಷ್ಠೂರ, ಮೊದಲ ವಚನಕಾರ, ಬಸವಣ್ಣನವರ ಹಿರಿಯ ಶರಣರಾದ ದೇವರ ದಾಸಿಮಯ್ಯನವರ ಜಯಂತ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಅವರ ಬದುಕಿನ ಕೆಲವು ವಿಚಾರಗಳನ್ನು ತಿಳಿಯೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ. ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ. ನಿಮ್ಮ ದಾನಗಳನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ. ಕುನ್ನಿಗಳನ್ನೇನೆಂಬೆ ರಾಮನಾಥ. ಮೊದಲನೆಯದಾಗಿ ಎಲ್ಲರಿಗೂ ಕೂಡ ಆದ್ಯ ವಚನಕಾರರಾದ ದೇವರ ದಾಸಿಮಯ್ಯನವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಇಂದು ನಾವು ನಮ್ಮ ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಮತ್ತು ಭಕ್ತಿ ಚಳುವಳಿಯಲ್ಲಿ ಮಹತ್ತರವಾದ ಸ್ಥಾನವನ್ನು ಪಡೆದ ಆದ್ಯ ವಚನಕಾರರಾದ ದೇವರ ದಾಸಿಮಯ್ಯನವರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಈ ಒಂದು ಸರಳ ಸುಂದರ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿದ ಗೌರವಾನ್ವಿತ ಅಧ್ಯಕ್ಷರೇ, ಆದರಣೀಯ ಅತಿಥಿಗಳೇ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರೇ, ನನ್ನ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ನನ್ನ ನಲ್ಮೆಯ ಸ್ನೇಹಿತರೆ, ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಈಗ ನಾವು ದಾಸಿಮಯ್ಯ, ದೇವರ ದಾಸಿಮಯ್ಯ, ಜೇಡರ ದಾಸಿಮಯ್ಯ, ಮುದನೂರು ದಾಸಿಮಯ್ಯ ಎಂದು ವಿವಿಧ ಹೆಸರುಗಳಿಂದ ಕರೆಯಲ್ಪಡುವ ಪ್ರಸಿದ್ಧ ಶರಣರಾದ ದೇವರ ದಾಸಿಮಯ್ಯನವರ ಬಾಲ್ಯ ಜೀವನ, ಅವರ ಶಿಕ್ಷಣ ಹಾಗೂ ಅವರ ಜೀವನದಲ್ಲಿ ನಡೆದಂಥ ಪವಾಡಗಳ ಬಗ್ಗೆ, ಅವರ ಜೀವನದ ಸ್ವಾರಸ್ಯಕರ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅವರ ಜೀವಿತಾವಧಿಯ ಕಾಲದ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ. ನಿಖರವಾದ ಮಾಹಿತಿ ನಮಗೆ ಯಾವುದೇ ಪುಸ್ತಕದಲ್ಲಿ ಕೂಡ ಸಿಗಲ್ಲ. ಬೇರೆ ಬೇರೆ ರೀತಿಯಾದ ಗೊಂದಲಮಯವಾದಂಥ ಕಾಲಘಟ್ಟವನ್ನು ನಾವು ನೋಡ್ತೀವಿ. ಕೆಲವು ಪುಸ್ತಕಗಳಲ್ಲಿ ಕ್ರಿಸ್ತಶಕ 1140ರಲ್ಲಿ ದಾಸಿಮಯ್ಯನವರ ಜನನ ಅಂತ ಕೊಟ್ಟರೆ, ಮತ್ತೆ ಕೆಲವು ಪುಸ್ತಕಗಳಲ್ಲಿ ಕ್ರಿಸ್ತಶಕ 1165ರಲ್ಲಿ ಜನಿಸಿದ್ದಾರೆ ಅಂತ ಕೊಡ್ತಾರೆ. ಮತ್ತೆ ಕೆಲವು ಕಡೆ 10 ಮತ್ತು 11ನೇ ಶತಮಾನದಲ್ಲಿ ಅವರು ಜೀವಿಸಿದ್ರು ಅಂತ ಹೇಳ್ತಾರೆ. ನಮ್ಮ ಕನ್ನಡದ ರಾಷ್ಟ್ರಕವಿಯಾದಂತಹ ಎಂ ಗೋವಿಂದಪ್ಪಯ್ಯನವರು ಹೇಳುವಂತೆ ದಾಸಿಮಯ್ಯನವರು 11ನೇ ಶತಮಾನದ ಪೂರ್ವಾರ್ಧದಲ್ಲಿ ಜೀವಿಸಿದ್ದರು ಎಂದು ಹೇಳಲಾಗ್ತದೆ. ಇವರು ಚೈತ್ರ ಶುದ್ಧ ಪಂಚಮಿಯಂದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರಿನಲ್ಲಿ ಜನಿಸ್ತಾರೆ. ಇವರ ಜನ್ಮಸ್ಥಳ ಮುದನೂರು. ಇವರ ತಂದೆ ರಾಮಯ್ಯ, ತಾಯಿ ಶಂಕರಿ. ಶಿವಭಕ್ತಿಯುಳ್ಳ ಈ ದಂಪತಿಗಳ ಉದರದಲ್ಲಿ ದಾಸಿಮಯ್ಯನವರು ಜನಿಸಿದರು. ಇವರ ಹೆಂಡತಿ ದುಗ್ಗಳೆ. ಇವರ ವೃತ್ತಿ ನೇಕಾರ ವೃತ್ತಿ, ನೇಯ್ಗೆಯನ್ನು ಮಾಡ್ತಿದ್ರು. ತದನಂತರದಲ್ಲಿ ವಚನಗಳನ್ನು ರಚಿಸುವುದರ ಮೂಲಕ ವಚನಕಾರರು ಕೂಡ ಆಗಿದ್ದರು. ದಾಸಿಮಯ್ಯನವರ ಆರಂಭಿಕ ಶಿಕ್ಷಣ ಅವರ ಹುಟ್ಟೂರಾದ ಮುದನೂರಿನಲ್ಲಿ ನಡೆಯಿತು. ತದನಂತರದಲ್ಲಿ ಉನ್ನತ ಶಿಕ್ಷಣವನ್ನು ಸಮೀಪದಲ್ಲಿರುವ ಶೈವ ಕೇಂದ್ರದಲ್ಲಿ ಪಡೆದರು. ಇವರ ಗುರುಗಳ ಹೆಸರು ಶ್ರೀ ಚಂದ್ರಗುಂಡ ಶಿವಾಚಾರ್ಯರು. ಇವರ ಆರಾಧ್ಯ ದೈವ ರಾಮನಾಥ ಸ್ವಾಮಿ. ಇವರ ವಚನಗಳ ಅಂಕಿತ ನಾಮ ರಾಮನಾಥ. ದಾಸಿಮಯ್ಯನವರು ಸುಮಾರು 200ಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಆದರೆ ನಿಖರವಾಗಿ ನಮಗೆ ಸಿಕ್ಕಿರುವಂತಹ ವಚನಗಳು 176 ವಚನಗಳು ನಮಗೆ ಇಂದು ಲಭ್ಯವಾಗಿವೆ, ಇಂದು ನಮಗೆ ದೊರೆತಿವೆ ಅಂತ ಹೇಳಬಹುದು. ರಾಮನಾಥ ಎಂಬ ಅಂಕಿತದೊಂದಿಗೆ 176 ವಚನಗಳನ್ನು ರಚಿಸಿದ್ದಾರೆ. ರಾಮನಾಥ ಎಂದರೆ ಶಿವ. ಶಿವನ ಕೃಪೆಯಿಂದ ದಾಸಿಮಯ್ಯನವರು ವಸ್ತ್ರ ನಿರ್ಮಿಸುವ ಕಲೆಯಲ್ಲಿ ಪಾರಂಗತರಾಗಿದ್ದರು ಎಂದು ಹೇಳಲಾಗುತ್ತದೆ. ಸಮಾಜದಲ್ಲಿ ಜಾತಿಭೇದ, ಅಸಮಾನತೆ, ಅಂಧಶ್ರದ್ಧೆ ಹೆಚ್ಚಾಗಿದ್ದ ಕಾಲದಲ್ಲಿ ಅವರು ಸಮಾನತೆಯ ತತ್ವವನ್ನು ಸಾರಿದರು. ದೇವರ ದಾಸಿಮಯ್ಯನವರು ತಮ್ಮ ವಚನಗಳ ಮೂಲಕ ಉತ್ತಮ ಸಂಸ್ಕೃತಿ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಬೇಕೆಂದು ಜನರಿಗೆ ಸಂದೇಶವನ್ನು ನೀಡಿದರು. ಇವರು ವಚನ ಸಾಹಿತ್ಯವನ್ನು ಪ್ರಾರಂಭಿಸಿ ಶರಣ ಸಂಸ್ಕೃತಿಗೆ ಬುನಾದಿಯನ್ನು ಹಾಕಿದವರಾಗಿದ್ದಾರೆ. ದಾಸಿಮಯ್ಯನವರ ಬಿರುದುಗಳು ಆದ್ಯ ವಚನಕಾರ ಪಿತಾಮಹ, ಜನಪಥ ಜಗದ್ಗುರು ಎಂಬ ಬಿರುದುಗಳಿಂದ ಪ್ರಸಿದ್ಧಿಯನ್ನು ಪಡೆದಿದ್ದರು. ದಾಸಿಮಯ್ಯನವರ ವಚನಗಳು ಸರಳವಾಗಿದ್ದರೂ ಕೂಡ ಆಳವಾದ ತಾತ್ವಿಕ ಅರ್ಥವನ್ನು ಹೊಂದಿವೆ. ಬಡವರು ಮತ್ತು ದಲಿತರ ಹಕ್ಕುಗಳ ಬಗ್ಗೆ ಪ್ರಬಲವಾಗಿ ಮಾತನಾಡಿದ ಶಿವಶರಣರಲ್ಲಿ ದಾಸಿಮಯ್ಯನವರು ಪ್ರಮುಖರಾಗಿದ್ದಾರೆ. ಬರಸಟಗನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ. ಬರಸಟಗನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ. ಮಠದೊಳಗಣ ಬೆಕ್ಕು ಇಲಿಯ ಕಂಡು
ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟ ನೆಗದಂತಾಯಿತು ಕಾಣ ರಾಮನಾಥ, ಪುಟ ನೆಗೆದಂತಾಯಿತು ಕಾಣ ರಾಮನಾಥ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ, ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ, ಇರುಳೆಲ್ಲ ನಡೆದ ಸುಂಕ ಕಂಜಿ, ಇರುಳೆಲ್ಲ ನಡೆದ ಸುಂಕ ಕಂಜಿ. ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತ್ತು, ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತ್ತು. ಅಳಿಮನದವನ ಭಕ್ತಿ ಇಂತಾಯಿತ್ತು ರಾಮನಾಥ, ಅಳಿಮನದವನ ಭಕ್ತಿ ಇಂತಾಯಿತ್ತು ರಾಮನಾಥ. ದೇವರ ದಾಸಿಮಯ್ಯನವರು ಕಾಯಕ ತತ್ವವನ್ನು ಪ್ರತಿಪಾದನೆ ಮಾಡಿದರು. ಯಾವುದೇ ಕೆಲಸ ಮೇಲಲ್ಲ, ಯಾವುದೇ ಕೆಲಸ ಕೀಳಲ್ಲ, ಎಲ್ಲ ಕೆಲಸಗಳನ್ನು ಕೂಡ ನಾವು ಸಮಾನವಾಗಿ ಕಾಣಬೇಕು ಅನ್ನೋದನ್ನು ಪ್ರತಿಪಾದನೆ ಮಾಡಿದರು. ಕಾಯಕದಲ್ಲಿ ದೇವರ ಹುಡುಕಾಟವನ್ನು ಮಾಡುವಂತಹ ಒಬ್ಬ ನಿಷ್ಠಾವಂತ ಶಿವಶರಣರಾಗಿದ್ದರು. ಹೀಗೆ ಇವರು ತಮ್ಮ ಜೀವನವನ್ನು ನಡೆಸ್ತಾ ಇರಬೇಕಾದ್ರೆ ಮದುವೆ ಆಗೋದು ಬೇಡ ಅಂಥೇಳಿ ಸನ್ಯಾಸ ಜೀವನವನ್ನು ನಡೆಸ್ತಾ ಇರ್ತಾರೆ. ಕೆಲವು ವರ್ಷಗಳಾದ ನಂತರ ಅವ್ರಿಗೆ ಮದುವೆ ಆಗಬೇಕು ಅನ್ನುವಂಥ ಒಂದು ಅಪೇಕ್ಷೆ, ಅಭಿಲಾಷೆ ಉಂಟಾಗ್ತೈತಿ. ಆದರೆ ಮದುವೆ ಆಗಬೇಕು ಅಂದರೆ ಅವ್ರು ತಮ್ಮ ತಂದೆ ತಾಯಿ ಹತ್ರ ಹೋಗಿ ನನಗೆ ಕನ್ಯೆ ಹುಡುಕ್ರಿ, ನನಗೆ ಮದುವೆ ಮಾಡಿರಿ ಅಂತ ಹೇಳಲ್ಲ. ಬದಲಾಗಿ ತಾವೇ ಒಂದು ಕನ್ಯೆಯನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅವರು ಮದುವೆ ಆಗುವಂಥ ಹುಡುಗಿ ಇದೇ ರೀತಿ ಇರಬೇಕು ಅನ್ನುವಂಥ ಒಂದು ಷರತ್ತನ್ನು ಅವ್ರು ಹಾಕ್ತಾರೆ. ಹೇಗಿರಬೇಕಪ್ಪ ಅಂದರೆ, ಯಾವ ಕನ್ಯೆ ಕಟ್ಟಿಗೆಯನ್ನು ಮುಟ್ಟದೆ ಬೆಂಕಿಯನ್ನು ಹಚ್ಚಿ ನೀರು ಹಾಕದೆ ಪಾಯಸ ಮಾಡುವ ಹುಡುಗಿ ಬೇಕು, ಅಂತಹ ಬುದ್ಧಿವಂತ ಹುಡುಗಿ ಸಿಕ್ಕರೆ ಆ ಕನ್ಯೆಯೊಂದಿಗೆ ಮದುವೆ ಆಗ್ತೀನಿ ಅಂಥೇಳಿ ಅವರು ಒಂದು ಕೈಯಲ್ಲಿ ಕೆಲವು ಕಬ್ಬುಗಳನ್ನು ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ಮರಳಕ್ಕಿ ಅಂದರೆ ಉಸುಗು ಮಿಶ್ರಿತವಾದ ಅಕ್ಕಿಯನ್ನು ತೆಗೆದುಕೊಂಡು ಕನ್ಯೆಯನ್ನು ಹುಡುಕ್ತಾ ಹೊರಡ್ತಾರೆ. ಇದನ್ನು ಕಂಡಂತಹ ಮುದನೂರಿನ ಜನ ದಾಸಿಮಯ್ಯಗೇನು ಹುಚ್ಚಿಗೆ ಹಿಡ್ದೈತೇನು, ಇಷ್ಟು ದಿವಸ ಮದುವೆ ಬೇಡ ಮದುವೆ ಬೇಡ ಅಂತಿದ್ರು, ಆದರೆ ಈಗ ಮದುವೆ ಆಗೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಆದರೆ ಕಠಿಣವಾದ ಷರತ್ತನ್ನು ಹಾಕ್ತಾ ಇದ್ದಾರೆ. ಈ ಒಂದು ಜನ್ಮದಲ್ಲಿ ಈ ದಾಸಿಮಯ್ಯನಿಗೆ ಮದುವೆ ಆಗೋದಿಲ್ಲ ಅಂಥೇಳಿ ಅಪಹಾಸ್ಯ ಮಾಡ್ತಿರ್ತಾರೆ. ಹಾಗೆ ಮಾತಾಡ್ಕೋತಾ ಇರ್ತಾರೆ ಜನರು. ಹೀಗೆ ದಾಸಿಮಯ್ಯನವರು ಕನ್ಯೆಯನ್ನು ಹುಡುಕುತ್ತಾ ಹಲವಾರು ವರ್ಷಗಳ ಕಾಲ ಊರೂರನ್ನು ಅಲಿತಾರೆ. ಹೀಗೆ ಕನ್ಯೆಯನ್ನು ಹುಡುಕ್ತಾ ಹುಡುಕ್ತಾ ಊರೂರು ಹೋಗ್ತಿರ್ಬೇಕಾದ್ರೆ ಅವರು ಒಂದು ಸಲ ಗೊಬ್ಬೂರು ಅನ್ನುವಂಥ ಒಂದು ಗ್ರಾಮಕ್ಕೆ ಬರ್ತಾರೆ. ಅಲ್ಲಿ ಮಲ್ಲಿನಾಥ ಮತ್ತು ಮಹಾದೇವಿ ಎಂಬ ಶಿವಭಕ್ತ ದಂಪತಿಗಳಿದ್ದರು. ಆ ಒಂದು ದಂಪತಿಗಳನ್ನ ಭೇಟಿಯಾದಂಥ ದಾಸಿಮಯ್ಯನವರು ಅವ್ರ ಮನೆಗೆ ಹೋಗಿ, ನಾನು ಮದುವೆ ಆಗಬೇಕಂತ ಬಯಸಿದ್ದೇನೆ, ನನ್ನ ಮದುವೆ ಆಗುವಂಥ ಕನ್ಯೆಗೆ ಕೆಲವೊಂದಿಷ್ಟು ಷರತ್ತುಗಳದಾವ ಅಂತೇಳಿ ತಮ್ಮ ಷರತ್ತನ್ನು ಆ ದಂಪತಿಗಳ ಮುಂದೆ ತಿಳಿಸ್ತಾರೆ. ಇದನ್ನು ಕೇಳಿದಂತಹ ಆ ದಂಪತಿಗಳು ಮಲ್ಲಿನಾಥ ಮತ್ತು ಮಹಾದೇವ, ಇಂತಹ ಒಂದು ಕನ್ಯೆ ಸಿಗೋದು ಬಹಳ ಕಷ್ಟ ಸಾಧ್ಯ, ನಿಮಗಿಂತ ಕನ್ಯೆ ಸಿಗೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಇವರ ಸಂಭಾಷಣೆಯನ್ನು ಆಲಿಸುತ್ತಿದ್ದಂಥ ಮಲ್ಲಿನಾಥ ಮತ್ತು ಮಹಾದೇವಿಯರ ಮಗಳಾದಂತಹ ದುಗ್ಗಳೆಯು, ಏಕೆ ಸಾಧ್ಯವಿಲ್ಲ, ನಾನು ಇವರು ಹೇಳಿದಂತೆ ಇವರ ಷರತ್ತಿನಂತೆ ಪಾಯಸವನ್ನು ಮಾಡುತ್ತೇನೆ ಎಂದು ಒಪ್ಪಿಕೊಳ್ಳುತ್ತಾಳೆ. ಮೊದಲನೇದಾಗಿ ದುಗ್ಗಳೆ ದಾಸಿಮಯ್ಯನವರ ಕೈಯಲ್ಲಿರ್ತಕ್ಕಂಥ ಕಬ್ಬುಗಳನ್ನೆಲ್ಲ ತೆಗೆದುಕೊಂಡು ಅವುಗಳನ್ನು ಸಣ್ಣದಾಗಿ ಕತ್ತರಿಸಿ ಆ ಕಬ್ಬಿನ ರಸವನ್ನು ತೆಗೆದು ಕಬ್ಬಿನ ಸಿಪ್ಪೆಯನ್ನು ಬಿಸಿಲಿನಲ್ಲಿ ಒಣಗಿಸಿದಳು. ನಂತರ ಒಣಗಿಸಿದ ಕಬ್ಬಿನ ಸಿಪ್ಪೆಯಿಂದ ಬೆಂಕಿಯನ್ನು ಹಚ್ಚಿ ಒಂದು ಮಡಕೆಯಲ್ಲಿ ಕಬ್ಬಿನ ರಸವನ್ನು ಹಾಕಿ ನಂತರ ದಾಸಿಮಯ್ಯನವರು ಕೊಟ್ಟಂಥ ಮರಳಕ್ಕಿ ಅಂದರೆ ಉಸುಕು ಮಿಶ್ರಿತವಾದ ಅಕ್ಕಿಯನ್ನು ಕುದಿಸಿದಳು. ತದನಂತರದಲ್ಲಿ ಮೇಲಿನ ಪಾಯಸವನ್ನು ಮಾತ್ರ ಮತ್ತೊಂದು ಮಡಿಕೆಯಲ್ಲಿ ಹಾಕಿ ಕೆಳಗಡೆ ಉಸುಕು ಉಳಿಯುತ್ತದೆ. ಹೀಗೆ ಮಲ್ಲಿನಾಥ ಮತ್ತು ಮಹಾದೇವ ಎಂಬ ಶಿವಭಕ್ತರ ದಂಪತಿಗಳ ಮಗಳು ಪಾಯಸವನ್ನು ಮಾಡಿದಳು. ಆಗ ದಾಸಿಮಯ್ಯನವರು ಇವಳೇ ನನಗೆ ಅನುರೂಪವಾದ ಕನ್ಯೆ ಎಂದು ಒಪ್ಪಿಕೊಂಡರು. ಪಾಯಸವನ್ನು ಮಾಡುವುದರ ಮೂಲಕ ದುಗ್ಗಳೆಯು ದಾಸಿಮಯ್ಯನವರ ಮನಸ್ಸನ್ನು ಗೆದ್ದು ಅವರ ಮಡದಿಯಾದಳು. ನಂತರದಲ್ಲಿ ದಂಪತಿಗಳಿಬ್ಬರು ತಮ್ಮ ಊರಾದ ಮುದನೂರಿಗೆ ಬಂದರು. ತಮ್ಮ ಕುಲಕಸುಬಾದ ನೇಯ್ಗೆಯನ್ನು ಮಾಡುತ್ತಾ ಸುಖಕರವಾದ ಜೀವನವನ್ನು ಸಾಗಿಸುತ್ತಿದ್ದರು. ಹೀಗಿರುವಾಗ ಒಮ್ಮೆ ಶಿವ ಇವರನ್ನು ಪರೀಕ್ಷಿಸಲು ಜಂಗಮನ ವೇಷ ಧರಿಸಿ ಭೂಮಿಗೆ ಬಂದನು. ಆಗ ದಾಸಿಮಯ್ಯನವರು ತಾವು ಬಹಳ ವರ್ಷಗಳ ಕಾಲ ಕಷ್ಟಪಟ್ಟು ನೇಯ್ದ ಒಂದು ಬೆಲೆ ಬಾಳುವಂಥ ಹೊದಿಕೆ ಅಂದರೆ ನಾವೇನು ಚದಾರ ಅಂತ ಕರಿತೀವಲ್ರಿ, ಅಂತಹ ಒಂದು ಚದಾರವನ್ನು ಹೊದಿಕೆಯನ್ನು ಮಾರಲು ಸಂತೆಗೆ ಹೋಗಿರ್ತಾರೆ. ಆಗ ಬಹಳಷ್ಟು ಜನ ನನಗೆ ಬೇಕು ನಿನಗೆ ಬೇಕು ಅಂಥೇಳಿ ದುಡ್ಡು ಕೊಟ್ಟು ತಗೊಳ್ಳೋಕ್ಕೆ ಬಹಳಷ್ಟು ಜನ ಕಾಯ್ತಾ ಕೂತಿರ್ತಾರೆ. ದಾಸಿಮಯ್ಯನವರು ತಮ್ಮ ಹೊದಿಕೆಯನ್ನು ಇವರು ಯಾರಿಗೂ ಕೊಡದೆ ದೂರದಲ್ಲಿ ನಡುಗ್ತಾ ನಿಂತಿರುವಂಥ ಒಬ್ಬ ಜಂಗಮರಿಗೆ ಕೊಡ್ತಾರೆ. ಆದರೆ ಆ ಜಂಗಮರು ಇವರಿಗೆ ದುಡ್ಡನ್ನು ಕೊಡೋದಿಲ್ಲ. ಮತ್ತೇನು ಮಾಡ್ತಾರೆ, ಆ ಜಂಗಮರು ಆ ಹೊಸ ಚದಾರವನ್ನು ಅಂದರೆ ಹೊಸ ಹೊದಿಕೆ ಇರ್ತೈತಲ್ಲ ಅದನ್ನೆಲ್ಲ ತುಂಡು ತುಂಡಾಗಿ ಹರಿದು ಅವ್ರ ಮುಂದೆನೇ ಗಾಳಿಗೆ ಬಿಸಾಕ್ತಾರೆ. ಆದರೆ ದಾಸಿಮಯ್ಯನವರು ಸ್ವಲ್ಪವೂ ಕೂಡ ವಿಚಲಿತರಾಗದೆ ಸುಮ್ಮನೆ ನಿಂತ್ಕೊಂಡು ಎಲ್ಲವನ್ನು ನೋಡ್ತಿರ್ತಾರೆ. ನೋಡ್ರಿ, ಇಂಥ ಸಂದರ್ಭದಲ್ಲಿ ನಾವೇನಾದರೂ ಇದ್ದರೆ ಸುಮ್ಮನೆ ಇರ್ತಿದ್ವಾ, ನಾ ಎಷ್ಟು ಕಷ್ಟಪಟ್ಟು ತಯಾರು ಮಾಡಿದ್ದೇನೆ, ಯಾಕೆ ಇದನ್ನು ಹರಿದಿ ಅಂಥೇಳಿ ನಾವು ಜಗಳವನ್ನು ಮಾಡ್ತಿದ್ವಿ. ಆದರೆ ದಾಸಿಮಯ್ಯನವರು ಒಂದು ಮಾತು ಕೂಡ ಅವ್ರಿಗೇನು ಹೇಳೋದಿಲ್ಲ, ಸುಮ್ಮನೆ ಅದನ್ನೆಲ್ಲ ನೋಡ್ತಾ ನಿಂತಿರ್ತಾರೆ. ತದನಂತರದಲ್ಲಿ ಏನು ಮಾಡ್ತಾರೆ, ದಾಸಿಮಯ್ಯನವರು ಈ ಜಂಗಮರನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ತಮ್ಮ ಮನೆಗೆ ಕರ್ಕೊಂಡೋಗಿ ದಾಸಿಮಯ್ಯ ಮತ್ತು ಅವರ ಪತ್ನಿಯಾದಂತಹ ದುಗ್ಗಳೆ ಇಬ್ಬರು ಕೂಡ
ಅವರಿಗೆ ಊಟ ಉಪಚಾರ ಆಗಿರ್ಬೋದು, ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದಾಗಿರ್ಬೋದು, ಒಟ್ಟಾರೆಯಾಗಿ ಅವರ ಸೇವೆಯನ್ನು ಮಾಡ್ತಾರೆ. ಇದರಿಂದ ಸಂತೃಪ್ತನಾದ ಜಂಗಮ ವೇಷಧಾರಿಯಾದ ಶಿವ ತನ್ನ ನಿಜ ರೂಪವನ್ನು ತೋರಿಸ್ತಾನೆ. ಈ ದಂಪತಿಗಳ ಪ್ರೀತಿ, ವಿಶ್ವಾಸ ಮತ್ತು ನಿಷ್ಕಲ್ಮಶವಾದ ಸೇವೆಯನ್ನು ಮೆಚ್ಚಿದಂಥ ಶಿವ ಇವರಿಗೆ ಒಂದು ಅಕ್ಷಯ ಪಾತ್ರೆಯನ್ನು ಕೊಟ್ಟು ಮಾಯವಾಗ್ತಾನೆ. ಅಂದಿನಿಂದ ಇಂದಿನವರೆಗೆ ನಾವು ದಾಸಿಮಯ್ಯನವರಿಗೆ ದೇವರ ದಾಸಿಮಯ್ಯ ಅಂತ ಕರಿತೀವಿ. ಯಾವಾಗ ಶಿವ ಪ್ರತ್ಯಕ್ಷನಾಗಿ ಅಕ್ಷಯ ಪಾತ್ರೆಯನ್ನು ಕೊಟ್ಟು ಹೋಗ್ತಾನೋ ಅವತ್ತಿನಿಂದ ಇವರಿಗೆ ದೇವರ ದಾಸಿಮಯ್ಯ ಅಂಥೇಳಿ ಹೆಸರು ಬಂತು ಅಂತ ಪ್ರತೀತಿ ಇದೆ ನಮಗೆ. ಇಂತಹ ಕಥೆಗಳನ್ನು ನಾವು ನೋಡ್ತೀವಿ. ಹೀಗೆ ದಾಸಿಮಯ್ಯನವರು ಶಿವನಿಂದ ಕೊಟ್ಟಂಥ ಅಕ್ಷಯ ಪಾತ್ರೆಯನ್ನು ತಮ್ಮ ಶರಣ ಸಂಸ್ಕೃತಿಗಾಗಿ, ಒಳ್ಳೆಯ ಸಮಾಜದ ಒಳ್ಳೆಯ ಕೆಲಸಕ್ಕಾಗಿ, ಕಾರ್ಯಗಳಿಗಾಗಿ ಅದನ್ನು ಬಳಸ್ತಾ ತಮ್ಮ ಜೀವನವನ್ನು ನಡೆಸ್ತಿರ್ತಾರೆ. ಹೀಗೆ ನಡೆಸ್ತಿರ್ಬೇಕಾದ್ರೆ ದಾಸಿಮಯ್ಯನವರ ಜೀವನದೊಳಗೆ ಒಂದು ವಿಶೇಷವಾದ ಪ್ರಸಂಗ ಬರ್ತೈತ್ರಿ. ಅದೇನಪ್ಪ ಅಂದ್ರೆ, ಮುದುನೂರಿಗೆ 2 ಸನ್ಯಾಸಿಗಳು ಬರ್ತಾರೆ. ಅವರಲ್ಲಿ ಒಬ್ಬ ಸನ್ಯಾಸಿ ಏನು ಹೇಳ್ತಾನಪ್ಪ ಅಂದ್ರೆ, ಸನ್ಯಾಸಿಗಳ ಜೀವನ ಬಹಳ ಕಷ್ಟಕರವಾದ ಜೀವನ, ಸಂಸಾರಿ ಆಗೋದು ಬಹಳ ಒಳ್ಳೆಯದು, ಅವ್ರ ಜೀವನ ಬಹಳಷ್ಟು ಚೆನ್ನಾಗಿರ್ತೈತಿ ಅಂತೇಳಿ ವಾದ ಮಾಡ್ತಾನೆ. ಮತ್ತೊಬ್ಬ ಸನ್ಯಾಸಿ ಏನಂತ ವಾದ ಮಾಡ್ತಾನಪ್ಪ ಅಂದ್ರೆ, ಸಂಸಾರ ಅನ್ನೋದು ಬಹಳ ತಾಪತ್ರಯದ ಕೆಲಸ, ಸುಮ್ಮನೆ ಸನ್ಯಾಸಿ ಆಗಿರೋದು ಬಹಳ ಸುಖಕರವಾದ ಜೀವನ ಅಂಥೇಳಿ ವಾದ ಮಾಡ್ತಾ ಜಗಳ ಮಾಡ್ತಾ ಇರ್ತಾರೆ. ಇವರ ವಾದ ಪ್ರತಿವಾದವನ್ನು ನೋಡಿದಂತಹ ಆ ಊರಿನ ಜನ, ಮುದುನೂರಿನ ಜನ ಏನು ಹೇಳ್ತಾರಪ್ಪ ಅಂದ್ರೆ, ನೀವು ಯಾಕೆ ಜಗಳ ಮಾಡ್ತೀರಿ, ನೀವು ಇಲ್ಲೇ ದಾಸಿಮಯ್ಯ ಅಂತದನ, ನೀವು ಆ ದಾಸಿಮಯ್ಯನ ಹತ್ರ ಹೋದ್ರೆ ನಿಮಗೆ ಈ ಸಮಸ್ಯೆಗೆ ಪರಿಹಾರ ಸಿಗ್ತೈತಿ ಅಂತೇಳಿ ಜನ ಹೇಳ್ತಾರೆ. ಸೊ ಜನರ ಮಾತಿನಂತೆ ಆ 2 ಸನ್ಯಾಸಿಗಳೇನು ಮಾಡ್ತಾರೆ, ಯುವ ಸನ್ಯಾಸಿಗಳು ದಾಸಿಮಯ್ಯನವರ ಮನೆಗೆ ಹೋಗಿ ನಮಸ್ಕರಿಸ್ತಾರೆ. ಆಗ ದಾಸಿಮಯ್ಯನವರು ಬರ್ರಿ ಕೂತ್ಕೋರಿ ಅಂಥೇಳಿ ಅವ್ರಿಗೆ ಉಪಚಾರವನ್ನು ಮಾಡ್ತಾರೆ. ಶರಣ ಸಂಸ್ಕೃತಿ ಅಂದರೆ ಮನೆಗೆ ಬಂದವ್ರನ್ನ ಆತಿಥ್ಯ ಮಾಡುವಂಥದ್ದು, ಉಪಚಾರ ಮಾಡುವಂಥದ್ದು ಸಹಜವಾಗಿರುತ್ತೆ. ಅವರು ಮನೆಗೆ ಬಂದ ಅತಿಥಿಗಳನ್ನು ದೇವರಂತೆ ಸತ್ಕರಿಸ್ತಿರ್ತಾರೆ. ಆದರೆ ಆ 2 ಸನ್ಯಾಸಿಗಳು ಏನು ಹೇಳ್ತಾರಪ್ಪ ಅಂದ್ರೆ, ಮೊದಲು ನಮಗೊಂದು ಸಮಸ್ಯೆ ಐತಿ, ಆ ಸಮಸ್ಯೆಗೆ ನೀವು ಉತ್ತರವನ್ನು ಕೊಡ್ರಿ, ಆಮೇಲೆ ನಾವು ನಿಮ್ಮ ಉಪಚಾರವನ್ನು ಸ್ವೀಕರಿಸ್ತೀವಿ ಅಂತ ಹೇಳ್ತಾರೆ. ಆಯ್ತಪ್ಪ, ನಿಮ್ಮ ಸಮಸ್ಯೆ ಏನು ಹೇಳ್ರಿ ಅಂತೇಳಿ ದಾಸಿಮಯ್ಯನವರು ಕೇಳ್ತಾರೆ. ಅವರ ಸಮಸ್ಯೆಯನ್ನು ಆಲಿಸಿದ ನಂತರ ದಾಸಿಮಯ್ಯನವ್ರು ಏನು ಮಾಡ್ತಾರೆ, ಮನೆ ಹೊರಗಡೆ ತುಂಬ ಬಿಸಿಲಿರುತ್ತೆ, ಪ್ರಖರವಾದ ಬೆಳಕಿರುತ್ತೆ, ಅಲ್ಲಿ ತಮ್ಮ ಪ್ರತಿನಿತ್ಯದ ಕೆಲಸ, ನೇಕಾರಿಕೆ ಕೆಲಸವನ್ನು ಮಾಡೋಕ್ಕೆ ಹೋಗ್ತಾರೆ. ಹಾಗೆ ಆ 2 ಸನ್ಯಾಸಿಗಳನ್ನು ಕೂಡ ತಮ್ಮ ಹತ್ರ ಕೂಡಿಸ್ಕೋತಾರೆ. ಆ ನೇಕಾರಿಕೆ ಕೆಲಸ ಮಾಡ್ತಾ ತಮ್ಮ ಹೆಂಡತಿಯಾದ ದುಗ್ಗಳೆಗೆ ಹೇಳ್ತಾರೆ, ನನಗೇನು ಕಾಣಿಸ್ತಾ ಇಲ್ಲ, ಭಾಳ ಕತ್ಲು ಅನ್ಸಕತ್ತೈತಿ, ಒಂದು ದೀಪ ತೊಗೊಂಬ, ಒಂದು ಚಿಮಣಿ ಹಚ್ಕೊಂಬ ಅಂತ ಹೇಳ್ತಾರೆ. ಅವಾಗ ದುಗ್ಗಳೆ ಏನು ಮಾತನಾಡದೆ, ಪ್ರಶ್ನೆಯನ್ನು ಕೇಳಾರ್ದೆ ಏನು ಮಾಡ್ತಾಳೆ, ದೀಪವನ್ನು ಹಚ್ಕೊಂಬಂದಿಡ್ತಾಳೆ. ಮತ್ತು ಬಿಸಿಲು ಭಾಳ ಇರ್ತೈತಿ, ಬಿಸಿಲು ಭಾಳ ಐತಿ, ನನಗೆ ಹೊಚ್ಕೊಳಕ್ಕೆ ಒಂದು ಏನರ ಟವಲ್ ಕೊಡು ಅಂತ ಹೇಳ್ತಾರೆ. ಆದರೆ ದಾಸಿಮಯ್ಯನವರ ಹೆಗಲ ಮೇಲೇ ಹೊಚ್ಕೊಳಕ್ಕೆ ಹೊದಿಕೆ ಇರುತ್ತೆ, ಆದರೂ ಕೂಡ ಅವ್ರು ಏನು ಮಾಡ್ತಾರೆ, ಹೆಂಡತಿಗೆ ಕೇಳ್ತಾರೆ. ಹೆಂಡತಿ ಅದನ್ನು ಗಮನಿಸಿದ್ರು ಕೂಡ ಮತ್ತೆ ಒಳಗಡೆಯಿಂದ ಒಂದು ಟವಲ್ ತಂದು ಅವ್ರ ಮೇಲೆ ಹೊಚ್ತಾಳೆ. ಆಮೇಲೆ ದಾಸಿಮಯ್ಯನವ್ರು ಏನು ಹೇಳ್ತಾರೆ, ನನಗೆ ನಿನ್ನೆ ರಾತ್ರಿ ಮಾಡಿದಂಥ ಅಂಬಲಿ, ತಣ್ಣಗಿರುವಂಥ ಅಂಬಲಿಯನ್ನು ತಂದು ಕೊಡು ಅಂತ ಹೇಳ್ತಾರೆ. ಆಗ ಮತ್ತೆ ಹೆಂಡತಿ ಏನು ಮಾಡ್ತಾಳೆ, ಏನೂ ಪ್ರಶ್ನೆಯನ್ನು ಕೇಳಾರ್ದ ನಿನ್ನೆ ಮಾಡಿದಂತಹ ತಂಗಳದ ತಣ್ಣಗಿರುವಂಥ ಅಂಬಲಿಯನ್ನು ತಂದು ಕೊಡ್ತಾಳೆ. ಆ ಅಂಬಲಿಯನ್ನು ಕುಡಿದಂಥ ದಾಸಿಮಯ್ಯನವ್ರು ಹೇಳ್ತಾರೆ, ಎಷ್ಟು ಸುಡಾಕತೈತಿ ಇದು ಅಂಬಲಿ, ಇಷ್ಟು ಸುಡ ಅಂಬಲಿ ಕೊಟ್ಟಿಲ್ಲ, ಇದನ್ನು ಆರಿಸು ಅಂತ ಹೇಳ್ತಾರೆ. ಅವಾಗ ಆಕೆ ಒಂದು ಬೀಸಣಿಕೆ ತೊಗೊಂಬಂದು ಗಾಳಿ ಹೊಡಿತಾ ಆ ಒಂದು ಅಂಬಲಿಯನ್ನು ಆರಿಸ್ತಿರ್ತಾಳೆ. ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥ 2 ಸನ್ಯಾಸಿಗಳಿಗೆ ಅನ್ನಿಸ್ತಾ, ಏನಪ್ಪ 2 ದಂಪತಿಗಳನ್ನ ಹುಚ್ಚಿಗಿಚ್ಚಿ ಹಿಡ್ದೈತೇನೋ, ಯಾಕಾದ್ರೂ ನಾವು ಇವ್ರ ಮನೆಗೆ ಬಂದ್ವಿ ಏನೋ ಅಂಥೇಳಿ ವಿಚಾರ ಮಾಡ್ತಾ, ಸೂರ್ಯನ ಬೆಳಕೈತಿ ಆದರೂ ದೀಪ ಹಚ್ಚಂತ ಹೇಳ್ತಾರೆ. ಮಳ್ಳ ಹೆಂಡತಿ ಏನು ಮಾಡ್ತಾ, ತಂದು ಚಿಮಣಿ ಹಚ್ಚಿಡ್ತಾಳೆ. ಅಂಬಲಿ ಆರೈತಿ ಆದರೂ ಅದು ಸುಡ್ತೈತೆ ಅಂತ ಹೇಳಿದ್ರೆ ಅದನ್ನು ಆರ್ಸಕ್ಕೆ ಬೀಸಣಿಕೆ ತಂದಾಳ ಅಂಥೇಳಿ ಅವರು ವಿಚಾರ ಮಾಡ್ತಿರ್ತಾರೆ. ಹಾಗಾದರೆ ಇಲ್ಲಿ ದುಗ್ಗಳೆ ದಡ್ಡಿ ಅದಾಳ ಅಂತ ಅಲ್ರಿ, ಬುದ್ಧಿಗೇಡಿನೂ ಅಲ್ರಿ. ಯಾವತ್ತೂ ಇಲ್ದಂಥ ಗಂಡ ಇವತ್ತ್ಯಾಕೆ ಹಿಂಗೆ ಮಾತಾಡಕತ್ತಾನ, ಇವತ್ತ್ಯಾಕೆ ಹಿಂಗೆ ಮಾಡಾಕತ್ತಾನ ಅಂಥೇಳಿ ವಿಚಾರ ಮಾಡ್ತಾಳ್ರಿ ಆಕಿ. ವಿಚಾರ ಮಾಡಿ ಆ 2 ಸನ್ಯಾಸಿಗಳು ಬಂದ್ರಲ್ಲ, ಅವ್ರು ಏನೋ ಒಂದು ಸಮಸ್ಯೆಯನ್ನು ತೊಗೊಂಬಂದ್ರೆ ಆ ಸಮಸ್ಯೆಗೆ ಪರಿಹಾರ ಕೊಡ್ಬೇಕಂತೇಳಿ ನನ್ನ ಗಂಡ ಹೀಗೆಲ್ಲ ಹೇಳಾಕತ್ತಾನ ಅಂಥೇಳಿ ಅವ್ರ ಮಾತಿಗೆ ಮಾತನಾಡದೆ ಅವರು ಗಂಡ ಹೇಳಿದಂಗನ ಆಕೆ ಮಾಡ್ತಾಳ್ರಿ. ಆಗ ದಾಸಿಮಯ್ಯನವರು ಆ 2 ಯುವ ಸನ್ಯಾಸಿಗಳನ್ನು ಕರೆದು ಹೇಳ್ತಾರ್ರಿ, ಗಂಡ ಹೆಂಡತಿಯ ನಡುವೆ ಪ್ರೀತಿ, ವಿಶ್ವಾಸ, ನಂಬಿಕೆ ಇದ್ದರೆ ಗಂಡ ಹೇಳಿದ್ದನ್ನು ಹೆಂಡತಿ ಕೇಳ್ತಾಳ, ಹೆಂಡತಿ ಏನೇ ಹೇಳಿದ್ರು ಅದನ್ನು ಗಂಡ ಕೇಳ್ತಾನೆ. ಗಂಡ ಹೆಂಡತಿಯ ಮಧ್ಯೆ ಪ್ರೀತಿ ವಿಶ್ವಾಸ ಇದ್ದರೆ ಸಂಸಾರ ತುಂಬ ಅದ್ಭುತವಾಗಿರುತ್ತದೆ ಅಂತ ಆ ಸನ್ಯಾಸಿಗಳಿಗೆ ತಿಳಿಸ್ತಾರೆ. ಒಂದು ವೇಳೆ ಎಲ್ಲದಕ್ಕೂ ಕೂಡ ಯಾಕೆ ಅಂತ ಪ್ರಶ್ನೆ ಮಾಡುವಂಥ ಹೆಂಡತಿ ಇದ್ದರೆ ಸನ್ಯಾಸ ಜೀವನನ ಬಹಳಷ್ಟು ಚೆನ್ನಾಗಿರ್ತೈತಿ ಅಂಥೇಳಿ ಆ ಒಂದು ಸನ್ಯಾಸಿಗಳಿಗೆ ದಾಸಿಮಯ್ಯನವರು ತಿಳಿಸ್ತಾರೆ. ಹೀಗೆ ನಿಮಗೆ ಯಾವ ಜೀವನ ಬೇಕೋ ಅದನ್ನು ನೀವು ಆಯ್ಕೆ ಮಾಡಿಕೊಳ್ಳ್ರಿ ಅಂಥೇಳಿ ಆ ಒಂದು ನಿರ್ಣಯವನ್ನು ಆ 2 ಸನ್ಯಾಸಿಗಳಿಗೆ ಬಿಡ್ತಾರೆ. ಹೀಗೆ ಈ ದಂಪತಿಗಳಿಬ್ಬರು ತಮ್ಮ ಜೀವನವನ್ನು ತುಂಬ ಸರಳವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ದೇವರ ದಾಸಿಮಯ್ಯನವರು ತಮ್ಮ ಸರಳವಾದ ವಚನಗಳ ಮೂಲಕ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವಂತಹ ಒಂದು ಕೆಲಸವನ್ನು ಬಸವಣ್ಣನವರಿಗಿಂತಲೂ ಮೊದಲೇ ಮಾಡಿದಂಥ ಮಹಾನ್ ಶರಣರಾಗಿದ್ದಾರೆ. ಜೇಡರ ದಾಸಿಮಯ್ಯನವರು ಭಕ್ತಿಯ ಕುರಿತಾಗಿ ರಚಿಸಿದಂಥ ಒಂದು ವಚನವನ್ನು ನಾವೀಗ ತಿಳಿಯೋಣ.
ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳೊಂದಾಗದವರ ಭಕ್ತಿ. ಸತಿಪತಿಗಳೊಂದಾಗದವರ ಭಕ್ತಿ ಅಮೃತದೊಳು ವಿಷ ಬೆರೆತಂತೆ ಕಾಣ ರಾಮನಾಥ. ಅಮೃತದೊಳು ವಿಷ ಬೆರೆತಂತೆ ಕಾಣ ರಾಮನಾಥ ಎಂದು ದಾಸಿಮಯ್ಯನವರು ನುಡಿದಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈ ಶರಣರ ಜೀವನದ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಈ ಜಯಂತಿಯ ಆಚರಣೆಯ ಆಶಯ ಪೂರ್ಣಗೊಳ್ಳುತ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಇಂದಿನಿಂದ ಕಾಯಕಕ್ಕೆ ಅಂದರೆ ನಾವು ಮಾಡುವಂಥ ಕೆಲಸಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಾ ದಾಸಿಮಯ್ಯನವರು ಸಾರಿದಂಥ ಸಮಾನತೆಯ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ, ಇದುವರೆಗೂ ನನಗೆ ವೇದಿಕೆಯ ಮೇಲೆ ಮಾತನಾಡಲು ಅವಕಾಶ ಕಲ್ಪಿಸಿದಂಥ ಸರ್ವರಿಗೂ ಕೂಡ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಈ ಒಂದು ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.